ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ಅಗ್ನಿಪುತ್ರಿ ಸರಣಿಯ ಮುಂದಿನ ಭಾಗವನ್ನ ಕೇಳೋಣ ಬನ್ನಿ. ಅಜ್ಞಾತವಾಸದ 10 ತಿಂಗಳು ಕಳೆದೇ ಹೋಗಿವೆ. 2 ತಿಂಗಳಲ್ಲಿ ಪಾಂಡವರ ಮತ್ತು ದ್ರೌಪದಿಯ ಕಷ್ಟದ ದಿನಗಳು ಕಳೆದು ಧರ್ಮಯುದ್ಧದಲ್ಲಿ ಗೆದ್ದು ಮತ್ತೆ ರಾಜ್ಯ ಪಡೆಯುವ ಕನಸನ್ನು ಕಾಣುತ್ತಲೇ ಇದ್ದಾಳೆ ಈ ಅಗ್ನಿಪುತ್ರಿ. ಆದರೂ ಆತಂಕ ಅವಳನ್ನು ಕಾಡುತ್ತಿದೆ. ದ್ರೌಪದಿಯ ಬಗ್ಗೆ ವ್ಯಾಸರು ನಿಟ್ಟಿಸಿರು ಬಿಡುತ್ತಾ ಹೇಳುತ್ತಾರೆ, ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳಲು ಅರ್ಹಳಾದ ದ್ರೌಪದಿ ವಿರಾಟರಾಜನ ಪತ್ನಿಯಾದ ಸುದೇಶ್ನೆಯ ಸೇವೆ ಮಾಡುತ್ತಾ ಬಹಳ ದುಃಖದಿಂದಲೇ ಆ 10 ಮಾಸಗಳನ್ನು ಕಳೆದಳು. ದುಃಖದಿಂದ ನಿಟ್ಟಿಸಿರು ಬಿಡುತ್ತಿದ್ದಳೇ ಹೊರತು ತನ್ನ ದುಃಖವು ಬೇರಾರಿಗೂ ತಿಳಿಯದಂತೆ ಎಚ್ಚರವಾಗಿರುತ್ತಿದ್ದಳು. ರಾಣಿಯ ಸೇವೆಯನ್ನಂತೂ ಬಹಳ ಶ್ರದ್ಧೆಯಿಂದಲೇ ಮಾಡುತ್ತಿದ್ದಳು. ಸುದೇಶ್ನೆಗೆ ಆಕೆಯ ಬಗ್ಗೆ ಬಹಳ ಪ್ರಸನ್ನತೆಯುಂಟಾಯಿತು. ದ್ರೌಪದಿಯು ಅದೆಷ್ಟು ಸ್ನೇಹಪರಳಾಗಿದ್ದಳೆಂದರೆ ಅಂತಃಪುರದ ಇತರ ಸ್ತ್ರೀಯರೂ ಅವಳ ಬಗ್ಗೆ ಆದರವನ್ನೂ ಗೌರವವನ್ನೂ ಹೊಂದಿದ್ದರು. ದ್ರೌಪದಿಯು ಅದ್ಯಾವ ಬಗೆಯಲ್ಲಿ ತನ್ನ ಕರ್ತವ್ಯದಲ್ಲಿ ನಿರತಳಾಗಿದ್ದಳೆಂದರೆ, ಸುದೇಶ್ನೆಗೆ ಬಹಳ ವರ್ಷಗಳಿಂದ ಇವಳು ತನ್ನ ಬಳಿಯಿದ್ದಾಳೆನ್ನುವ ಸಲುಗೆ ಪ್ರೀತಿಗಳು ಹುಟ್ಟಿದ್ದುವಂತೆ. ಎಲ್ಲ ವಿಚಾರಗಳಿಗೂ ದ್ರೌಪದಿಯ ಅಭಿಪ್ರಾಯವನ್ನು ಕೇಳುತ್ತಿದ್ದಳಂತೆ. ರಾಣಿವಾಸದ ಇತರ ಹೆಣ್ಣುಗಳಿಗೂ ತಾವು ಮಾಡುವ ಕೆಲಸಕ್ಕೆ ದ್ರೌಪದಿಯ ಸಲಹೆ ಅನಿವಾರ್ಯ ಎನ್ನುವಷ್ಟರ ಮಟ್ಟಿಗೆ ಆಕೆ ತನ್ನನ್ನು ಆ ಪರಿಸರದಲ್ಲಿ ತೊಡಗಿಸಿಕೊಂಡಿದ್ದಳಂತೆ. ಒಮ್ಮೆಯಾದರೂ ಮುಖವನ್ನು ಗಂಟಿಕ್ಕದ ದ್ರೌಪದಿ ಎಲ್ಲರೊಡನೆ ಆತ್ಮೀಯವಾಗಿ ಒಡನಾಡುತ್ತಾ ಅವರೆಲ್ಲರ ಆದರ ಗೌರವ ಸ್ನೇಹಗಳನ್ನು ತನ್ನದಾಗಿಸಿಕೊಂಡಿದ್ದಳಂತೆ. ಇದು ದ್ರೌಪದಿಯ ಮತ್ತೊಂದು ಶಕ್ತಿ. ಆಕೆ ಇನ್ನಿಲ್ಲದಂಥ ಪರಿಯಲ್ಲಿ ಅಂತಃಪುರದಲ್ಲಿ ಒಂದಾಗಿ ಹೋಗಿದ್ದಳೆಂದು ಬೆರಗಿನಿಂದ ವಿವರಿಸುವ ವ್ಯಾಸರು ಹೀಗೆ ಉದ್ಗಾರ ತೆಗೆಯುತ್ತಾರೆ. ಸೈರೇಂದ್ರಿಯು ಬಂದು ಆಗಲೇ 10 ತಿಂಗಳು ಕಳೆದು ಹೋಗಿದ್ದುದರಿಂದಲೂ ಮತ್ತು ಅವಳು ಒಮ್ಮೆಯಾದರೂ ತಾನು ರಾಣಿಯಾಗಿದ್ದನೆಂಬುದನ್ನು ತೋರಿಸಿಕೊಳ್ಳದೇ ಇದ್ದುದರಿಂದಲೂ ಅವಳನ್ನು ಸಾಮಾನ್ಯ ಪರಿಚಾರಕಿಯೆಂದೇ ಭಾವಿಸಿದ್ದ ಸುದೇಶ್ನೆಗೆ ದ್ರೌಪದಿಯು ಹಿಂದೆ ಹೇಳಿದ್ದ 2 ಎಚ್ಚರಿಕೆಯ ಮಾತುಗಳು ಮರೆತೇ ಹೋಗಿದ್ದವೆಂದು ಕಾಣುತ್ತದೆ. ಇಷ್ಟು ಉನ್ನತ ಸ್ವಭಾವಗಳನ್ನು ಹೊಂದಿದ್ದ ದ್ರೌಪದಿಗೆ ಕೆಲವೊಮ್ಮೆ ಈ ಗುಣಗಳು ವರವಾಗಿಯೂ ಕೆಲವೊಮ್ಮೆ ಶಾಪವಾಗಿಯೂ ಪರಿಣಮಿಸಿದ್ದು ಚೋದ್ಯವೇ ಸರಿ. ಸುದೇಶ್ನೆಗೆ ದ್ರೌಪದಿ ಆಪ್ತಳಾದಳು, ಮೆಚ್ಚೋಣ. ಆದರೆ ಈ ಮಹಾರಾಣಿ ತನ್ನ ಪ್ರೀತಿಯ ತಮ್ಮ ಕೀಚಕ ಬಂದು, ಅಕ್ಕ, ಈ ಸುಂದರಿಯನ್ನು ನಾನು ಇಷ್ಟಪಟ್ಟಿದ್ದೇನೆ ಎಂದರೆ ಯಾವ ವಿರೋಧವನ್ನೂ ವ್ಯಕ್ತಪಡಿಸದೆ, ಹೌದಾ, ಅದಕ್ಕೇನಂತೆ, ನನಗೆ ಪ್ರಿಯಳಾದವಳು ನಿನಗೂ ಇಷ್ಟವಾದಳೆ, ಸಂತೋಷ ಎಂದು ಬಿಡಬೇಕೆ? ತನ್ನ ಅಂತಃಪುರದಲ್ಲಿ ಎಷ್ಟೊಂದು ಜನ ಹುಡುಗಿಯರಿದ್ದಾರೆ, ಅವರೆಲ್ಲರ ಕಡೆಗೆ ಕಿರುನೋಟವನ್ನೂ ಹರಿಸದ ತನ್ನ ಈ ಪ್ರಿಯ ತಮ್ಮ ಸಕಲ ಗುಣ ಸಂಪನ್ನಳಾದ ಸೈರಂಧ್ರಿಯನ್ನು ಬೇಡುತ್ತಿದ್ದಾನೆ ಎನ್ನುವುದೇ ಒಂದು ಸಂಭ್ರಮವಾಗಬೇಕೆ? ಅಜ್ಞಾತವಾಸಕ್ಕೆ ಮುನ್ನ ಧರ್ಮರಾಯ, ದ್ರೌಪದಿ ಅಪ್ರತಿಮ ಸುಂದರಿ, ಈಕೆಯ ಲಾವಣ್ಯವನ್ನು ಯಾವ ಮಾರುವೇಷದಿಂದಲೂ ಮುಚ್ಚಿಡಲಾಗುವುದಿಲ್ಲ, ಯಾವ ಪಾಪಿಯ ದೃಷ್ಟಿ ಇವಳ ಮೇಲೆ ಬಿದ್ದು ಕಷ್ಟಕ್ಕೆ ಗುರಿಯಾಗುತ್ತಾಳೋ ಎಂದು ಹೆದರಿದ್ದು ನಿಜವಾಗುವ ಸಂದರ್ಭ ಬಂದೇ ಬಿಟ್ಟಿದೆ. ತನ್ನಕ್ಕ ಸಂತೋಷವಾಗಿ ನೀಡಿದ ಅನುಮತಿಯನ್ನು ಉಪಯೋಗಿಸಿಕೊಂಡು ಕೀಚಕ ದ್ರೌಪದಿಯ ಮುಂದೆ ವಿರಾಜಮಾನನಾಗುತ್ತಾನೆ. ಅವಳನ್ನು ಅಡಿಯಿಂದ ಮುಡಿಯವರೆಗೆ ವರ್ಣಿಸುತ್ತಾ ತನ್ನ ಭಾಷಾ ಪ್ರೌಢಿಮೆಯ ಮಳೆಗರೆಯುತ್ತಾನೆ. ಈ ನಿನ್ನ ದಿವ್ಯರೂಪವನ್ನು ಯೌವನವನ್ನು ಸಾರ್ಥಕಗೊಳಿಸಲು ನಾನು ಆತುರನಾಗಿದ್ದೇನೆ.
ಎನ್ನುವ ಕೀಚಕ ಮತ್ತೂ ಆಮಿಷಗಳನ್ನು ಒಡ್ಡುತ್ತಾನೆ. ತ್ಯಜಾಮಿ ದಾರಾನ್ ಮಮ ಯೇ ಪುರಾತನ ಭವಂತು ದಾಸ್ಯಸ್ತವ ಚಾರುಹಾಸಿನಿ ಅಹಂ ಚ ತೇ ಸುಂದರಿ ದಾಸವತ್ ಸ್ಥಿತಃ ಸದಾ ಭವಿಷ್ಯೇ ವಶಗೋವರಾನನೆ. ಶ್ರೇಷ್ಠಳಾದ ಮಹಿಳೆಯೇ, ನಾನು ಈ ಹಿಂದೆ ಮದುವೆಯಾಗಿರುವ ಪತ್ನಿಯರನ್ನೆಲ್ಲ ನಿನಗಾಗಿ ತ್ಯಜಿಸುತ್ತೇನೆ. ಅವರು ಇನ್ನು ಮುಂದೆ ನಿನ್ನ ದಾಸಿಯರಾಗಿರಬೇಕೆಂದು ಆಜ್ಞಾಪಿಸುತ್ತೇನೆ. ನಾನಾದರೋ ಸರ್ವದಾ ನಿನ್ನ ದಾಸನಂತೆಯೇ ಇದ್ದು ಬಿಡುತ್ತೇನೆ. ನೀನು ಹೇಳಿದಂತೆ ಕೇಳಿಕೊಂಡಿರುತ್ತೇನೆ. ಭಾಮಿನಿ, ದಯಮಾಡಿ ನನ್ನನ್ನು ಪರಿಗ್ರಹಿಸಿ ಉದ್ಧರಿಸು. ಕೀಚಕನ ಮಾತುಗಳು ದ್ರೌಪದಿಗೆ ಅಸಹ್ಯವಾಗಿದ್ದರೂ ಅದನ್ನು ತಿರಸ್ಕರಿಸಿ ಅವಳು ಓಡಿ ಹೋಗುವಂತಿರಲಿಲ್ಲ. ಸುದೇಶ್ನೆಯ ಅನುಮತಿಯನ್ನು ಪಡೆದು ಬಂದಿದ್ದ ಕೀಚಕನು ಅವಳನ್ನು ಸೆಳೆದೆಳೆಯಲೂ ಸಾಧ್ಯವಿತ್ತು. ಈ ವಿಷಯಗಳೆಲ್ಲವನ್ನೂ ಆಕೆ ಮುಂದಾಗಿಯೇ ಯೋಚಿಸಿದ್ದಳು. ಅತ್ಯಂತ ಸಹನೆಯಿಂದ ಅವನ ಮಾತುಗಳೆಲ್ಲವನ್ನೂ ಕೇಳಿ ನಂತರ ಯಥೋಚಿತವಾದ ಮತ್ತು ಅನುದ್ವೇಗಕರವಾದ ಉತ್ತರವನ್ನು ನೀಡಿದಳು ಎನ್ನುತ್ತಾರೆ ವ್ಯಾಸರು. ದ್ರೌಪದಿಯ ಸಹನೆ ಮತ್ತು ಸಮಯ ಪ್ರಜ್ಞೆಗಳನ್ನು ಬಹುವಾಗಿ ಮೆಚ್ಚುತ್ತಾರೆ. ಒಂದು ದೇಶದ ಸೇನಾಧಿಪತ್ಯವನ್ನು ವಹಿಸಿರುವ ಉಚ್ಚ ಕುಲದಲ್ಲಿ ಹುಟ್ಟಿರುವ ನೀನು ನನ್ನಂತಹ ಹೀನ ಜಾತಿಯವಳನ್ನೆಂದಿಗೂ ಈ ವಿಧವಾಗಿ ಯಾಚಿಸಬಾರದು. ಇದು ನಿನ್ನ ಗೌರವಕ್ಕೆ ಖಂಡಿತವಾಗಿಯೂ ಯೋಗ್ಯವೆನಿಸುವುದಿಲ್ಲ. ನಾನು ಸೈರಂಧ್ರಿ, ಹೀನ ಜಾತಿಯವಳು. ನನ್ನ ಕೆಲಸ ಕಾರ್ಯಗಳಿಗೆ ತಕ್ಕನಾದ ವೇಷಭೂಷಣಗಳನ್ನೂ ಧರಿಸಿದ್ದೇನೆ. ನಾನು ಮಾಡುತ್ತಿರುವ ಕೆಲಸವೂ ಬಹಳ ಹೇಯವಾದ ಕೇಶಶೃಂಗಾರ. ಇಂತಹ ನನ್ನನ್ನು ನಿನ್ನಂತಹ ಸೇನಾಪತಿಯು ಎಂದಿಗೂ ಕಾಮಿಸಬಾರದು. ಪರದಾರಾಸ್ಮಿ ಭದ್ರಂ ತೇ ನ ಯುಕ್ತಂ ತ್ವಯಿ ಸಾಂಪ್ರತಂ ದಯಿತಾಃ ಪ್ರಾಣಿನಾಂ ದಾರ ಧರ್ಮಂ ಸಮನುಚಿಂತಯ. ಮೇಲಾಗಿ ನಾನು ಪರಸ್ತ್ರೀ, ನಿನಗೆ ಮಂಗಳವಾಗಲಿ. ಪ್ರಪಂಚದಲ್ಲಿ ಸಕಲ ಪ್ರಾಣಿಗಳಿಗೂ ತಮ್ಮ ಪತ್ನಿಯರು ಪರಮ ಪ್ರಿಯರೆಂಬ ವಾರ್ತೆಯನ್ನು ನಾನು ಸರ್ವತ್ರ ಕೇಳಿದ್ದೇನೆ. ಈ ವಿಷಯದಲ್ಲಿ ಧರ್ಮವಾವುದೆಂದೂ ನೀನು ಸುದೀರ್ಘವಾಗಿ ಚಿಂತಿಸಬೇಕಾಗಿದೆ. ದ್ರೌಪದಿಯ ಮಾತುಗಳನ್ನೊಮ್ಮೆ ಗಮನಿಸಿ. ಮೊದಲನೆಯದಾಗಿ, ತಾನು ಹೀನಜಾತಿಯವಳು ಮತ್ತು ಕೇಶಶೃಂಗಾರದಂಥ ಹೇಯ ಕಾರ್ಯವನ್ನು ಮಾಡುವವಳು ಎಂದು ತನ್ನನ್ನು ತಾನು ನಿಕೃಷ್ಟಕ್ಕೆ ಒಳಪಡಿಸಿಕೊಳ್ಳುತ್ತಾಳೆ. ತಾನು ಧರಿಸಿರುವ ವೇಷಭೂಷಣಗಳೆಲ್ಲವೂ ಕೆಳವರ್ಗದವರದು ಎನ್ನುತ್ತಾಳೆ. ಕೀಚಕನನ್ನು ಹೊಗಳುವ ಹಾಗೆ ಮಾತಾಡುತ್ತಾ ನೀನು ಉನ್ನತ ಕುಲದಲ್ಲಿ ಹುಟ್ಟಿದವನು ಎಂದು ಹೇಳುತ್ತಾ ಪತಿ ಧರ್ಮದ ನೀತಿಯನ್ನೂ ಬೋಧಿಸುತ್ತಾಳೆ. ಪತಿ ಧರ್ಮವೆಂದರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡಬಾರದು ಮತ್ತು ತನ್ನ ಪತ್ನಿಯ ವಿಷಯದಲ್ಲಿ ಪರಮಪ್ರಿಯನಾಗಿರಬೇಕು ಎನ್ನುವ ನಿಬಂಧನೆಯನ್ನೂ ನೆನಪಿಸುತ್ತಾಳೆ. ದ್ರೌಪದಿಯ ವ್ಯಕ್ತಿತ್ವವೇ ಹಾಗೆ. ಯಾವ ಧರ್ಮವೇ ಆಗಲಿ ಅವಳ ನಾಲಿಗೆಯ ತುದಿಯಲ್ಲಿ ಸದಾ ಬೋಧಿಸಲು ಸಿದ್ಧವಾಗಿಯೇ ಇರುತ್ತದೆ ಮತ್ತು ಅದನ್ನು ಅವಳು ಬಹಳ ಸಹನೆಯಿಂದ ಪರಿಣಾಮಕಾರಿಯಾಗಿಯೂ ಹೇಳುತ್ತಾಳೆ. ರೂಪಕ ಚಕ್ರವರ್ತಿ ಕುಮಾರವ್ಯಾಸನಿಗಾದರೋ ಇಂಥ ಕಥಾಭಾಗಗಳು ಸಿಕ್ಕಿದರೆ ಅವನ ಭಾಷಾ ಸಂಪತ್ತಿಗೆ ರೆಕ್ಕೆಗಳು ಮೂಡಿದಂತೆ. ದ್ರೌಪದಿಯನ್ನು ನೋಡಿದ ಕೀಚಕನ ಮನಸ್ಥಿತಿಯನ್ನು ವರ್ಣಿಸುವ ಪರಿ ನೋಡಿ. ತಿಳಿವಳು ಮೂಜಗವ ಮೋಹಿಪ ತಿಲಕವೋ ಕಾಮಂಗೆ ಕಟ್ಟಿದ ಕಳನ ಭಾಷೆಗೆ ನಿಂದ ಮಾಸಾಳೋ ಮಹಾದೇವ ಕೊಲೆಗಡಿಗ ಕಂದರ್ಪನ ಕೂರಲಗೋ ಮದನನ ಸೊಕ್ಕಿದಾನೆಯೋ ನಳಿನ ಮುಖಿಯವಳಾರಸತಿ ಎಂದಳುಪಿ ನೋಡಿದನು. ಇವಳು ಯಾರೆಂದು ತಿಳಿಯಬೇಕು. ಮೂರು ಜಗವೂ ಮೋಹಿಸುವಂಥ ಸ್ತ್ರೀಯರಲ್ಲೇ ತಿಲಕಪ್ರಾಯಳಾದವಳೋ, ಕಾಮನ ಭಾಷೆಯ ಅಂಗಳದಲ್ಲಿ ಕಟ್ಟಿದ ಪ್ರಖರವಾದ ಪಂಜಿನ ಬೆಳಕೋ? ಮಹಾದೇವ, ನೀನೇ ಹೇಳು. ಅಥವಾ ಎಲ್ಲರನ್ನೂ ತನ್ನ ಶರಬಾಣದಿಂದ ಕೊಲ್ಲುವ ಕಂದರ್ಪನ ಕತ್ತಿಯ ಚೂಪಾದ ಅಂಚೋ? ಮದನನ ಸೊಕ್ಕಿದ ಆನೆಯೋ? ಕಮಲದಂಥ ಮುಖವುಳ್ಳ ಈ ಸುಂದರಿ ಯಾರ ಹೆಂಡತಿ ಎಂದು ಅತಿಯಾದ ಆಸೆಯಿಂದ ನೋಡಿದನು. ದ್ರೌಪದಿಯನ್ನು ಕಂಡ ಕೀಚಕನ ಮನಸ್ಥಿತಿಯನ್ನಂತೂ ವರ್ಣಿಸಲಸದಳವಂತೆ. ಚಿತ್ತ, ಕಣ್ಣುಗಳು ಎಲ್ಲವೂ ಸೂರೆ ಹೋದವಂತೆ. ಬುದ್ಧಿ ಕಳವಳದ ಬೀಡಾಯಿತಂತೆ. ರತಿ, ಸಿರಿ, ಪಾರ್ವತಿ, ಸರಸ್ವತಿ ಎಲ್ಲರ ರೂಪವೂ ಇವಳ ಮುಂದೆ ಮಂಕಾಗಿ ಕಾಣಿಸಿತಂತೆ. ಕಡೆಯ ಚೋದ್ಯವೇನೆಂದರೆ, ಪಾಂಡವರ ದ್ರೌಪದಿಯೂ ಇವಳ ಮುಂದೆ ಮುಸುಕು ಎಂದುಕೊಂಡನಂತೆ ಕೀಚಕ. ಪಾಂಡವರ ಹೆಂಡತಿ ಸುಂದರಿ ಎಂದು ಕೇಳಿದ್ದನಷ್ಟೇ, ನೋಡಿರಲಿಲ್ಲ.
ಕೇಳುವ ಸೌಂದರ್ಯಕ್ಕಿಂತ ನೋಡುವ ಸೌಂದರ್ಯ ನೂರ್ಮಡಿ ಹೆಚ್ಚು ತಾನೆ. ಅರಿವು ತಲೆಗೆಳಗಾಯ್ತು ಧೈರ್ಯದ ನಿರಿಗೆ ನಗೆಗೆಡೆಯಾಯ್ತು ಲಜ್ಜೆಯ ಹೊರಿಗೆ ಬರಿದೊರೆಯಾಯ್ತು ಕರಿಮೊಳೆಯೋಯ್ತು ಭಯ ಬೀಜ ಮರವೆ ಗರಿಗಟ್ಟಿತು ಮನೋಭವ ನಿರಿಗೆಲಸ ಬಲು ಹಾಯ್ತು ಹೊಗಳುವಡರಿಯೇನಾತನ ತನುವಿನಂತಸ್ತಾಪದೇಳ್ಗೆಯನು. ಅವನ ವಿವೇಕವೆನ್ನುವುದು ತಲೆಕೆಳಗಾಯಿತು. ಧೈರ್ಯದ ಶಕ್ತಿ ತನ್ನ ಆಕಾರವನ್ನು ಕಳೆದುಕೊಂಡು ನಗೆಪಾಟಲಿಗೆ ಗುರಿಯಾಯಿತು. ನಾಚಿಕೆಯ ಭಾವವೆನ್ನುವುದು ನೀರಿಲ್ಲದ ಹೊಳೆಯಂತೆ ಬತ್ತಿಹೋಯಿತು. ಭಯದ ಬೀಜ ಅಮಂಗಳಕರವಾಗಿ ಮನದಲ್ಲೇ ಮೊಳಕೆಯೊಡೆಯಿತು. ಮನಸ್ಸಿನ ಭಾವಕೋಶದಲ್ಲಿ ಮರೆವು ಎನ್ನುವುದು ಗರಿಗಟ್ಟಿ ನಿಂತಿತು. ತನ್ನನ್ನು ತಾನು ಈ ಸ್ಥಿತಿಯಿಂದ ಕಾಪಾಡಿಕೊಳ್ಳುವ ಪ್ರಯತ್ನವೇ ಇಲ್ಲದಾಯಿತು. ಅವನ ತನುವಿನಲ್ಲಿ ಮನದಲ್ಲಿ ಉಂಟಾಗುತ್ತಿದ್ದ ತಾಪದ ಏಳಿಗೆಯನ್ನು ಯಾವ ಮಾತುಗಳಿಂದ ಹೊಗಳುವುದೋ ನಾನರಿಯೆ ಎನ್ನುತ್ತಾನೆ ಕುಮಾರವ್ಯಾಸ. ಕೀಚಕನ ಮನದಿಂಗಿತವನ್ನು ಅರಿತ ಪಾಂಡವರ ರಾಣಿ ಹಲವು ಪರಿಯಲ್ಲಿ ಅವನಿಗೆ ಬುದ್ಧಿ ಹೇಳುತ್ತಾಳೆ. ನೀನು ಮರುಳಾಗಬೇಡ, ಕೂರಲಗಿಗೆ ಕತ್ತನ್ನು ಕೊಡಬೇಡ, ಪಾತಕವನ್ನು ಮಾಡಬೇಡ. ಇದರಿಂದ ನಿನ್ನ ಮನೆಯ ನಿಜಲಕ್ಷ್ಮಿ ಹೊರಟು ಹೋಗುತ್ತಾಳೆ. ಇಂಥ ಮಹಾಪರಾಧವನ್ನು ಮಾಡಿದರೆ ನಿನ್ನ ಕುಲವೇ ನಾಶವಾಗುತ್ತದೆ ಎಂದೆಲ್ಲ ಹೆದರಿಸಿದರೂ ಎಳನೆಗೆಯ ಬೆಳದಿಂಗಳನು ತಳಿತು ತಾಪವ ಕೆಡಿಸು, ಮಧುರ ಮೆಲುನುಡಿಯ ಸುದೆಯಿಂದ ತೃಷ್ಣೆಯನ ಕಟ ಪರಿಹರಿಸು ಎನ್ನುವ ಆಲಾಪವನ್ನು ಕಡೆಯವರೆಗೂ ಕೀಚಕ ಬಿಡುವುದೇ ಇಲ್ಲವಲ್ಲ. ಕಡೆಗೆ ತನ್ನ ಕೊನೆಯ ಮಾತಿನ ಬಾಣವನ್ನು ಬಿಡುತ್ತಾಳೆ ದ್ರೌಪದಿ. ಮರುಳುತನ ಬೇಡೆಲವೋ ಗಂಧರ್ವರಿಗೆ ಹಿಂಡತಿ ತಾನು ನಿನ್ನಯ ದುರುಳುತನವನು ಸೈರಿಸರು ತನ್ನವರು ಬಲ್ಲಿದರು ಸೊರಹದಿರು ಅಪಕೀರ್ತಿ ನಾರಿಯ ನೆರೆಯದಿರು ನೀ ನಿನ್ನ ನಿಳಯಕ್ಕೆ ಮರಳುವುದು ಲೇಸೆಂದು ತೃಣವನ್ನು ಹಿಡಿದು ಸಾರಿದಳು. ಹುಚ್ಚುತನ ಬೇಡ, ನಾನು ಗಂಧರ್ವರ ಹೆಂಡತಿ, ಅವರು ಮಹಾಪರಾಕ್ರಮಿಗಳು. ಈ ನಿನ್ನ ದುರುಳತನವನ್ನು ಅವರು ಸಹಿಸುವುದಿಲ್ಲ. ಸುಮ್ಮನೆ ವ್ಯರ್ಥ ಮಾತುಗಳನ್ನು ಆಡಬೇಡ. ಇದರಿಂದ ನೀನು ಅಪಕೀರ್ತಿ ಎನ್ನುವ ಹೆಣ್ಣನ್ನು ಕೂಡಿದಂತಾಗುತ್ತದೆ. ಹಾಗಾಗಲು ಬಿಡಬೇಡ. ನಿನ್ನ ಮನೆಗೆ ಸುಮ್ಮನೆ ಹೋಗುವುದೇ ನಿನಗೆ ಉತ್ತಮ ಎಂದು ಹುಲ್ಲನ್ನು ಕೈಯಲ್ಲಿ ಹಿಡಿದು ಆಣೆ ಮಾಡಿದಂತೆ ಹೇಳಿದಳು. ಇಲ್ಲಿ ದ್ರೌಪದಿಯ ಸಮಯ ಪ್ರಜ್ಞೆಯನ್ನು ಗಮನಿಸಬೇಕು. ಅಜ್ಞಾತವಾಸ ಪ್ರಾರಂಭವಾದ ದಿನದಿಂದ ತಾನು 5 ಗಂಧರ್ವರ ಹೆಂಡತಿ ಎನ್ನುವ ಮಾತುಗಳನ್ನು ತನ್ನ ರಕ್ಷಾ ಕವಚದಂತೆ ಬಳಸಿಕೊಳ್ಳುತ್ತಾ ತನ್ನನ್ನು ತಾನು ರಕ್ಷಿಸಿಕೊಂಡಿದ್ದಾಳೆ. ತನ್ನ ಒಡತಿ ಸುದೇಶ್ನೆಯೇ ಒಪ್ಪಿ ತನ್ನ ಪ್ರೀತಿಯ ತಮ್ಮನನ್ನು ಇವಳ ಬಳಿ ಕಳುಹಿಸಿದ್ದರೂ ಅದಕ್ಕೂ ಸೊಪ್ಪು ಹಾಕದ ಈ ಪ್ರಾಜ್ಞೆ ತನ್ನ ಬಲಿಷ್ಠ ಗಂಧರ್ವ ಪತಿಗಳ ಹೆಸರು ಹೇಳಿಯೇ ಹೆದರಿಸುತ್ತಿದ್ದಾಳೆ. ಈವರೆವಿಗೂ ಇವಳ ಗಂಧರ್ವ ಪತಿಗಳನ್ನು ಯಾರೂ ನೋಡಿಲ್ಲವಾದರೂ ಆ ಹೆದರಿಕೆಯ ಜಾಲವನ್ನು ಮಾತ್ರ ತನ್ನ ರಕ್ಷಣೆಗೆ ಒದಗಿಸಿಕೊಳ್ಳುವ ಜಾಣ್ಮೆಯನ್ನು ಬಿಟ್ಟುಕೊಡುವುದಿಲ್ಲ ಈ ಜಾಣೆ. ಕೀಚಕನ ಪ್ರಸಂಗ ದ್ರೌಪದಿಯ ಬದುಕಿನ ದಾರುಣ ಘಟನೆಗಳಲ್ಲಿ ಹಿರಿದಾದುದು. ದುಶ್ಯಾಸನಾದರೋ ರಾಣಿಯಾದ ದ್ರೌಪದಿಯನ್ನು ರಾಜಸಭೆಗೆ ಎಳೆದು ತರುತ್ತಾನೆ. ಅಲ್ಲಿ ಅವಳ ರಾಣಿ ಎನ್ನುವ ಅಭಿಧಾನದ ಪ್ರಭಾವಳಿ. ಅವಳು ರಾಜಸಭೆಯಲ್ಲಿ ನಿಂತು ಅವಮಾನಿತಳಾಗಿ ಕಡೆಗೆ ಧೃತರಾಷ್ಟ್ರನಿಂದ ವರಗಳನ್ನು ಪಡೆಯುವವರೆಗೂ ಅಲ್ಲಿದ್ದವರಿಗೆಲ್ಲ ಗೋಚರಿಸುತ್ತಲೇ ಇರುತ್ತದೆ. ಕಡೆಗೆ ಧೃತರಾಷ್ಟ್ರನಿಂದ ವರಗಳನ್ನು ಪಡೆಯುವವರೆಗೂ ಅಲ್ಲಿದ್ದವರಿಗೆಲ್ಲ ಗೋಚರಿಸುತ್ತಲೇ ಇರುತ್ತದೆ. ಅಲ್ಲಿ ಮಹಾರಾಣಿಯೊಬ್ಬಳು ಅವಮಾನಿತಳಾಗುತ್ತಿದ್ದಾಳೆ ಎನ್ನುವ ಅಂಶವೇ ಮುಖ್ಯವಾಗುತ್ತದೆ. ಜೊತೆಗೆ ಅವಳು ಪತಿವ್ರತೆ, ಪಂಡಿತೆ ಹಾಗೂ ಪ್ರಜ್ಞಾವಂತೆ ಎನ್ನುವ ಅರಿವೂ ಎಲ್ಲರಲ್ಲೂ ಇರುತ್ತದೆ. ಇಲ್ಲಿಯಾದರೋ ಕೀಚಕ ಮತ್ತು ಸುದೇಶ್ನೆಯರ ಮುಂದೆ ಅವಳು ಪಂಡಿತೆಯೂ ಅಲ್ಲ, ರಾಣಿಯಂತೂ ಮೊದಲೇ ಅಲ್ಲ. ಹಾಗಾಗಿಯೇ ಇಲ್ಲಿ ಅವಮಾನದ ಸಂಕಟವಷ್ಟೇ ಅಲ್ಲ, ಅನೇಕ ರೀತಿಯ ದುರ್ವಿಧಿಗಳನ್ನು ಆಕೆ ಎದುರಿಸಬೇಕಾಗುತ್ತದೆ. ಅವೆಲ್ಲದರಿಂದ ಪಾರಾಗುವ ಅವಳ ಸಂಯಮವನ್ನು ಮೆಚ್ಚಲೇಬೇಕಾಗುತ್ತದೆ. ತಮ್ಮನ ಮಾತಿಗೆ ಕರಗಿ ಹೋಗುವ ಸುದೇಶ್ನೆ ದ್ರೌಪದಿಯನ್ನು ತಮ್ಮನ ಬಳಿಗೆ ಕಳುಹಿಸಲು ಉಪಾಯವೊಂದನ್ನು ಹುಡುಕಿ ತನಗಾಗಿ ಕೀಚಕನ ಮನೆಯಿಂದ ಮಧುವನ್ನು ಭಕ್ಷ್ಯ ಭೋಜ್ಯಗಳನ್ನೂ ತರಲು ದ್ರೌಪದಿಗೆ ಹೇಳುತ್ತಾಳೆ. ದ್ರೌಪದಿ ಕಡಾಖಂಡಿತವಾಗಿ ತನ್ನೊಡತಿ ರಾಣಿ ಎನ್ನುವುದನ್ನೂ ಲೆಕ್ಕಿಸದೆ ನಿರಾಕರಿಸುತ್ತಾಳೆ. ನಿನ್ನ ತಮ್ಮ ನಿರ್ಲಜ್ಜ. ನಿನ್ನ ಮನೆಯಲ್ಲಿರುವ ನನ್ನನ್ನು ನನ್ನ ಗಂಧರ್ವಪತಿಗಳು ಸಂರಕ್ಷಿಸುತ್ತಿದ್ದಾರೆ. ನಾನು ಯಾವ ಕಾರಣಕ್ಕೂ ಸ್ವೇಚ್ಛಾಚಾರಿಣಿಯಾಗಲಾರೆನು. ನಿನಗೆ ದಾಸಿಯರ ಕೊರತೆ ಇಲ್ಲವಲ್ಲ, ನಾನೇ ಏಕೆ ಹೋಗಬೇಕು?
ಬೇರೆ ಯಾರನ್ನಾದರೂ ಕಳಿಸು ಎಂದೆಲ್ಲ ನಿರ್ಭೀತಳಾಗಿ ಹೇಳುತ್ತಾಳೆ. ಆದರೆ ಸುದೇಶ್ನೆ ತಮ್ಮನಿಗೆ ಮಾತು ಕೊಟ್ಟು ಬಿಟ್ಟಿದ್ದಾಳಲ್ಲ, ಆದ್ದರಿಂದ ಇವಳನ್ನೇ ಪುಸಲಾಯಿಸಿಯಾದರೂ ಕಳಿಸಬೇಕಾಗುತ್ತದೆ. ಯಥಾಹಮನ್ಯಂ ಪಾಂಡುಭ್ಯೋ ನಾಭಿಜಾನಾಮಿ ಕಂಚನ ತೇನ ಸತ್ಯೇನ ಮಾಂ ಪ್ರಾಪ್ತಾಂ ಕೀಚಕೋ ಮಾ ವಶೇ ಕೃತಾಃ. ನಾನು ನನ್ನ ಗಂಡಂದಿರನ್ನು ಬಿಟ್ಟು ಪರ ಪುರುಷರನ್ನು ಕಣ್ಣೆತ್ತಿಯೂ ನೋಡಿರುವುದಿಲ್ಲ, ಮನಸ್ಸಿನಲ್ಲಿಯೂ ಸ್ಮರಿಸಿರುವುದಿಲ್ಲ. ಈ ವಿಷಯವು ಸತ್ಯವಾಗಿರುವುದಾದರೆ ನಾನು ಏಕಾಕಿನಿಯಾಗಿ ಕೀಚಕನ ಮನೆಗೆ ಹೋದಾಗಲೂ ಅವನು ನನ್ನನ್ನು ಬಲಾತ್ಕರಿಸಿ ವಶ ಮಾಡಿಕೊಳ್ಳದಿರಲಿ ಎಂದು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಬೇಡಿಕೊಳ್ಳುತ್ತಾಳೆ. ದ್ರೌಪದಿಯು ನಿರೀಕ್ಷಿಸಿದಂತೆಯೇ ಆಯಿತು. ಕೀಚಕ ಅವಳ ಮಾನಭಂಗಕ್ಕೆ ಪ್ರಯತ್ನಿಸಿದ. ವ್ಯಾಸರು ವಿವರಿಸುತ್ತಾರೆ. ಕೀಚಕನು ಸೆರಗನ್ನು ಹಿಡಿದೆಳೆಯುತ್ತಿರುವಾಗ ತಾನೇನು ಮಾಡಬೇಕೆಂಬುದೇ ದ್ರೌಪದಿಗೆ ತೋರಲಿಲ್ಲ. ಅವಳ ಶರೀರಾದ್ಯಂತವಾಗಿ ಕೋಪವು ಆವರಿಸುತ್ತಿತ್ತು. ಮುಖವು ಬೆವರಿಟ್ಟಿತು, ಉಸಿರು ಗಡುಸಾಯಿತು. ಆಕಸ್ಮಿಕವಾಗಿ ಮೈಮೇಲೆ ಹತ್ತಿದ ಚೇಳೊಂದನ್ನು ಕೆಳಕ್ಕೆ ಝಾಡಿಸುವಂತೆ ಕೀಚಕನನ್ನು ಝಾಡಿಸಿ ನೂಕಿದಳು. ಇಲ್ಲಿಯ ಮಾತುಗಳನ್ನು ಗಮನಿಸಿ. ದ್ರೌಪದಿ ಹೆದರಿ ಅಳಲಿಲ್ಲ, ಕೂಗಲಿಲ್ಲ. ಚೇಳನ್ನು ಝಾಡಿಸುವಂತೆ ಮಹಾಬಲಶಾಲಿಯಾದ ಕೀಚಕನನ್ನು ಝಾಡಿಸಿ ನೂಕಿದಳು. ಹಿಂದೆ ಜಯದ್ರಥನನ್ನು ಹೀಗೆಯೇ ನೂಕಿದ್ದಳು. ಅಂದರೆ ಧೀರೆ ದ್ರೌಪದಿ ತನಗೆ ಆಪತ್ತು ಸಂಭವಿಸಿದಾಗ ಪ್ರಥಮ ಪ್ರಯತ್ನದಲ್ಲಿ ತನ್ನ ಬಲವನ್ನೇ ಪ್ರಯೋಗಿಸುತ್ತಾಳೆ. ನಂತರ ತನಗೆ ರಕ್ಷಣೆ ಸಿಗುವ ಸ್ಥಳವನ್ನು ಆ ಗಂಭೀರ ಸಂದರ್ಭದಲ್ಲೂ ಮನಸ್ಸನ್ನು ಮಂಕು ಮಾಡಿಕೊಳ್ಳದೆ ಹುಡುಕಿಕೊಳ್ಳುತ್ತಾಳೆ. ಹಿಂದೆ ದುಶ್ಯಾಸನ ಮುಡಿ ಹಿಡಿದೆಳೆದಾಗ ಅವಳು ಓಡಿದ್ದು ಗಾಂಧಾರಿಯ ಭವನಕ್ಕೆ. ಈಗ ಕೀಚಕನ ಕೈಯಿಂದ ತಪ್ಪಿಸಿಕೊಂಡು ಓಡುವುದು ವಿರಾಟರಾಜನ ರಾಜಸಭೆಗೆ. ವ್ಯಾಸರ ಮುಂದುವರೆದ ಮಾತು. ದ್ರೌಪದಿಯಿಂದ ತಳ್ಳಿಸಿಕೊಂಡ ಕೀಚಕ ಬುಡವನ್ನು ಕತ್ತರಿಸಿದ ವೃಕ್ಷದಂತೆ ದೊಪ್ಪನೆ ನೆಲದ ಮೇಲೆ ಬಿದ್ದನು. ಮುಂದಿನ ರಕ್ಷಣೆಗಾಗಿ ದ್ರೌಪದಿಯು ಯುಧಿಷ್ಠಿರನಿದ್ದ ಮತ್ಸ್ಯರಾಜನ ಸಭಾಂಗಣದ ಕಡೆಗೆ ರಭಸದಿಂದ ಓಡಿದಳು. ಮದಾಂಧನಾದ ಕೀಚಕನೂ ಮೇಲೆದ್ದು ಅವಳ ಹಿಂದೆಯೇ ಓಡಿದನು. ಬೆನ್ನಟ್ಟಿ ಬಂದು ದ್ರೌಪದಿಯ ಮುಡಿಯನ್ನು ಹಿಡಿದೆಳೆದು ಕೆಳಗೆ ಬೀಳಿಸಿ ಸಭ್ಯರ ಮತ್ತು ರಾಜನ ಸಮ್ಮುಖದಲ್ಲೇ ದ್ರೌಪದಿಯನ್ನು ಕಾಲಿನಿಂದ ಥಳಿಸಿದನು. ಈ ದೃಶ್ಯವನ್ನು ಧರ್ಮರಾಯ ಮತ್ತು ಭೀಮರಿಬ್ಬರೂ ನೋಡುತ್ತಿದ್ದಾರೆ. ಭೀಮನು ಕೋಪದಿಂದ ನಖಶಿಖಾಂತ ಉರಿಯುತ್ತಿದ್ದಾನೆ. ಆದರೆ ಈ ಸಮಯದಲ್ಲಿ ತಮ್ಮ ಗುರುತು ಯಾರಿಗೂ ಗೊತ್ತಾಗಬಾರದೆಂಬ ವಿವೇಕ ಧರ್ಮಜನನ್ನು ಕಟ್ಟಿಹಾಕಿದೆ. ಭೀಮನಿಗೂ ಅದನ್ನು ಹೇಳಬೇಕಲ್ಲ. ಸೂಪ, ನೀನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿರುವುದೇನು? ಸೌದೆಗಾಗಿ ವೃಕ್ಷವನ್ನು ನೋಡುತ್ತಿರುವೆಯಾ? ನಿನಗೆ ಸೌದೆ ಬೇಕಾಗಿದ್ದರೆ ಹೊರಗೆ ಹೋಗಿ ವೃಕ್ಷಗಳನ್ನು ಕಡಿದು ಹಾಕಿ ಸೌದೆಯನ್ನು ಸಂಗ್ರಹಿಸು. ಇಲ್ಲಿ ಭೀಮನಿಗೆ 2 ಸೂಚನೆಗಳಿವೆ. ರಾಜಸಭೆಯಲ್ಲಿ ಎಲ್ಲರೆದುರಿಗೆ ದ್ರೌಪದಿಯನ್ನು ಕಾಪಾಡುವಂತಿಲ್ಲ. ಹಾಗೆ ಕೀಚಕನನ್ನು ಸಂಹಾರ ಮಾಡಲೇಬೇಕಿದ್ದರೆ ಹೊರಗೆ ಎಲ್ಲಿಯಾದರೂ ಮಾಡಬಹುದು. ಇದು ಗಂಡಂದಿರ ಸ್ಥಿತಿಯಾಯಿತು. ಆದರೆ ಇವರನ್ನೇ ನಂಬಿಕೊಂಡಿರುವ, ಸದಾ ನನಗೆ 5 ಗಂಧರ್ವಪತಿಗಳಿದ್ದಾರೆ ಎಂದು ತನ್ನ ಸುತ್ತಲಿನವರನ್ನೂ ನಂಬಿಸಿರುವ, ಅದೇ ರಕ್ಷಣೆಯ ಭರವಸೆಯಲ್ಲೇ ತನ್ನೆಲ್ಲಾ ದುರಿತಗಳನ್ನೂ ದಾಟಿಕೊಳ್ಳಲು ಯತ್ನಿಸುತ್ತಿರುವ ಈ ಸಾಧ್ವಿಯ ಗತಿಯೇನು? ವ್ಯಾಸರು ಆಕೆಯ ಅಸಹಾಯಕತೆಯನ್ನು ವರ್ಣಿಸುವ ಪರಿ ನೋಡಿ. ಇತ್ತ ದ್ರೌಪದಿ ಅಳುತ್ತಳುತ್ತಾ ಸಭಾದ್ವಾರಕ್ಕೆ ಬಂದು ರಾಜನೊಡನೆ ದೀನರಂತೆ ಕುಳಿತಿದ್ದ ತನ್ನ ಗಂಡಂದಿರನ್ನು ನೋಡಿದಳು. ಆ ಸಮಯದಲ್ಲಿ ದ್ರೌಪದಿಗೂ ತಾನಾರೆಂಬುದನ್ನು ವ್ಯಕ್ತಪಡಿಸಿಕೊಳ್ಳುವ ಇಚ್ಛೆ ಇರಲಿಲ್ಲ. ಪ್ರತಿಜ್ಞಾತವಾದ ವರ್ಷವಿನ್ನೂ ಮುಗಿಯದಿರುವುದೇ ಅದಕ್ಕೆ ಕಾರಣವಾಗಿತ್ತು. ಆದರೂ ತನ್ನ ಕಣ್ಣುಗಳಿಂದಲೇ ಸರ್ವರನ್ನೂ ದಹಿಸಿಬಿಡಬೇಕೆನ್ನುವಷ್ಟು ಕೋಪವು ದ್ರೌಪದಿಯ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಗಡುಸು ಧ್ವನಿಯಿಂದಲೇ ಸೈರಂಧ್ರಿಯು ಮತ್ಸ್ಯರಾಜನನ್ನು ಕುರಿತು ಹೇಳಿದಳು. ಯೇಷಾಂ ದುಂದುಭಿ ನಿರ್ಘೋಷೋ ಜಾಘೋಷಃ ಶ್ರೂಯತೆ ನಿಶಂ ತೇಷಾಂ ಮಾಂ ಮಾನಿನೀಂ ಭಾರ್ಯಾಂ ಸೂತಪುತ್ರಃ ಪದಾವಧೀತ್. ಯಾವ ವೀರರ ರಣದುಂದುಭಿಗಳ ಘೋಷಣೆಯೂ ಮತ್ತು ಧನುಷ್ಟೇಂಖಾರವೂ ಸರ್ವದಾ ಕೇಳಿ ಬರುತ್ತಿರುವುದೋ ಅಂತಹ ವೀರರ ಭಾರ್ಯೆಯಾದ ಮತ್ತು ಮಾನಿನಿಯಾದ ನನ್ನನ್ನು ಈ ಸೂತಪುತ್ರನು ಕಾಲಿನಿಂದ ಒದ್ದು ಬಿಟ್ಟನಲ್ಲ. ಅಯ್ಯೋ, ನನ್ನ ದುಃಖವನ್ನು ಯಾರೊಡನೆ ಹೇಳಿಕೊಳ್ಳಲಿ? ಇಲ್ಲಿ ಅಲ್ಲೇ ಕುಳಿತ ಪಾಂಡವರನ್ನು ನೀವು ವೀರರು ಎಂದು ನೆನಪಿಸುತ್ತಿದ್ದಾಳೆ. ಇನ್ನೊಂದು ಶ್ಲೋಕದಲ್ಲಿ ಶರಣಾರ್ಥಿಗಳಿಗೆ ಆಶ್ರಯ ನೀಡುತ್ತಿದ್ದ ನನ್ನ ಶರಣ್ಯಪತಿಗಳು ಇಂದು ಎಲ್ಲಿಗೆ ಹೋಗಿಬಿಟ್ಟಿದ್ದಾರೆ ಎಂದೂ ಕೇಳುತ್ತಾಳೆ. ಅವರ ಕೋಪವೆಲ್ಲಿ ಹೋಯಿತು? ಪೌರುಷವೆಲ್ಲಿ ಅಡಗಿತು?
ಬಲವೆಲ್ಲಿ ಹೋಯಿತು? ಎಲ್ಲವೂ ಉಡುಗಿ ಹೋಯಿತೆ. ದುಷ್ಟನೊಬ್ಬನು ತಮ್ಮ ಧರ್ಮ ಪತ್ನಿಯನ್ನು ಅವಮಾನಗೊಳಿಸುತ್ತಿದ್ದರೂ ರಕ್ಷಣೆಗೆ ಬರುತ್ತಿಲ್ಲವಲ್ಲ ಎಂದೂ ಪರಿತಪಿಸುತ್ತಾಳೆ. ಜೊತೆಗೆ ವಿರಾಟರಾಜನನ್ನೂ ಹೀಯಾಳಿಸುತ್ತಾಳೆ. ಸಭಾಸದರನ್ನೂ ಇಲ್ಲಿ ಸಭ್ಯರಿದ್ದೀರಲ್ಲವೇ, ಇದು ಸರಿಯೇ ಎಂದೂ ಪ್ರಶ್ನಿಸುತ್ತಾಳೆ. ವಿರಾಟರಾಜನಿಂದ ಹಿಡಿದು ನೀವು ಯಾರೂ ಧರ್ಮವನ್ನು ತಿಳಿದವರಲ್ಲ ಎಂದೂ ಮೂದಲಿಸುತ್ತಾಳೆ. ತನ್ನ ಮೈದುನನ ಪರಾಕ್ರಮಕ್ಕೆ ಹೆದರಿ ತನ್ನ ರಾಜ್ಯವನ್ನೇ ಅವನಿಗೊಪ್ಪಿಸಿರುವ ವಿರಾಟರಾಜನಿಗೆ ಇವಳನ್ನೊಮ್ಮೆ ಹೇಗಾದರೂ ಕಳಿಸಿದರೆ ಸಾಕು ಎನಿಸಿಬಿಟ್ಟಿದೆ. ಹೇಳಿ ಕೇಳಿ ಅವಳು ದಾಸಿ. ಅವಳೇನೋ ತಾನು ಗಂಧರ್ವರ ಪತ್ನಿಯೆಂದೇ ಬಿಂಬಿಸುತ್ತಿದ್ದಾಳೆ. ಕಂಡವರ್ಯಾರು? ಅದಕ್ಕೆ ಉಪಾಯವಾಗಿ ಕಳಚಿಕೊಳ್ಳುವ ದಾರಿ ಹುಡುಕುತ್ತಾನೆ. ನಿಮ್ಮಿಬ್ಬರ ವ್ಯವಹಾರವೇನೆಂಬುದು ನನಗೇನೂ ತಿಳಿಯದು. ಪರೋಕ್ಷದಲ್ಲಿ ಏನು ನಡೆಯಿತೆಂಬುದನ್ನು ತಿಳಿದುಕೊಳ್ಳದೆ ನಾನು ನ್ಯಾಯ ತೀರ್ಮಾನವನ್ನು ಮಾಡುವುದಾದರೂ ಹೇಗೆ ಎಂದು ಅರ್ಧ ತಪ್ಪನ್ನು ಸೂಚ್ಯವಾಗಿ ಅವಳ ಮೇಲೂ ಬರುವಂತೆ ಮಾತಾಡಿ ಅವಳನ್ನು ಸಾಗ ಹಾಕಲು ಪ್ರಯತ್ನಿಸುತ್ತಾನೆ. ಸಭಾಸದರೇನೋ ದಿಟ್ಟೆಯಾಗಿ ಮಾತಾಡುತ್ತಿರುವ ದ್ರೌಪದಿಯನ್ನು ಮೆಚ್ಚುಗೆಯ ಮಾತುಗಳಿಂದ ಪ್ರಶಂಸಿಸುತ್ತಿದ್ದಾಗ ಕೋಪದ ಕಾರಣದಿಂದ ಯುಧಿಷ್ಠಿರನ ಹಣೆಯಲ್ಲಿ ಬೆವರು ಬಂದಿತಂತೆ. ತಲೆಗೆದರಿಕೊಂಡು ಕೀಚಕನು ಕಾಲಿನಿಂದ ಪ್ರಹರಿಸಿದ ಅವಸ್ಥೆಯಲ್ಲೇ ನಿಂತಿದ್ದ ದ್ರೌಪದಿಯನ್ನು ನೋಡುತ್ತಾ, ಸೈರಂಧ್ರಿ, ನೀನಿಲ್ಲಿ ನಿಂತಿರುವುದು ಸರ್ವಥಾ ಯೋಗ್ಯವಲ್ಲ. ಈಗಲೇ ನೀನು ಸುದೇಶ್ನೆಯ ಅಂತಃಪುರಕ್ಕೆ ಹೊರಟು ಹೋಗು ಎಂದನಂತೆ. ಅಂತೂ ಯಾರೆಂದರೆ ಯಾರಿಂದಲೂ ದ್ರೌಪದಿಗೆ ನ್ಯಾಯ ಸಿಗುವುದಿರಲಿ, ಒಂದು ಸಮಾಧಾನದ ಮಾತು ಸಹ ಸಿಗುವುದಿಲ್ಲವಲ್ಲ. ಇದಕ್ಕಿಂತ ಧೃತರಾಷ್ಟ್ರನ ರಾಜಸಭೆಯೇ ಎಷ್ಟೋ ಉತ್ತಮವಾಗಿತ್ತು. ಅಲ್ಲಿ ದ್ರೌಪದಿಗೆ ಸಾಕಷ್ಟು ಮರ್ಯಾದೆ ಇತ್ತು. ಅಲ್ಲಿ ಅವಳ ಮಾತುಗಳಿಗೆ ಬೆಲೆ ಇತ್ತು. ವಿದುರನಿಂದ ಹಿಡಿದು ವಿಕರ್ಣನವರೆಗೆ ಅನೇಕರು ಅವಳ ಧೀಮಂತಿಕೆಯನ್ನು ಮೆಚ್ಚಿದ್ದರು. ಇಲ್ಲಾದರೋ ಅದೇ ದ್ರೌಪದಿ ಕೇವಲ ದಾಸಿ. ಅವಳ ಪಾಂಡಿತ್ಯಕ್ಕೆ ಬೇಡ, ಅವಳ ವ್ಯಕ್ತಿತ್ವಕ್ಕೂ ಬೆಲೆಯೇ ಇಲ್ಲವಲ್ಲ. ಹೆಣ್ಣೊಬ್ಬಳು ಈ ಪರಿಯಲ್ಲಿ ತುಳಿತಕ್ಕೊಳಗಾಗಬಹುದೇ? ಕುಮಾರವ್ಯಾಸನಲ್ಲಿ ಈ ಪ್ರಸಂಗ ಬಹಳ ವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಗಿದೆ. ಆದರೆ ಕೆಲವು ಬದಲಾವಣೆಗಳೂ ಇವೆ. ಇಲ್ಲಿ ಸುದೇಶ್ನೆಗೆ ಸೈರಂಧ್ರಿ ಗಂಧರ್ವರ ಪತ್ನಿ ಎನ್ನುವುದು ಚೆನ್ನಾಗಿ ನೆನಪಿದೆ. ತಮ್ಮನ ಬೇಡಿಕೆಗೆ ಈಕೆ ಮೊದಲು ನಕಾರಾತ್ಮಕವಾದ ಉತ್ತರವನ್ನೇ ನೀಡುತ್ತಾಳೆ. ಈಕೆ ಗಂಧರ್ವರ ರಮಣಿ ನಮ್ಮಾಕೆಯಾಗಿರೆ ಮಾನ್ಯ ವೃತ್ತಿಯೊಳೀಕೆಯನು ಸಲವುವೆವು ಬಲ್ಲಿದರಿವಳವಲ್ಲಭರು. ಸಾಕು ಬೀಡಾರಕ್ಕೆ ನೀ ಹೋಗೀಕೆ ನಿನಗಹಳಲ್ಲ ನಿಂದಿರು ಕಾಕನಾಡದಿರೆನುತ ಬೀಳು ಕೊಟ್ಟಳು ನಿಜಾನುಜನ. ಇವಳು ಗಂಧರ್ವರ ಹೆಂಡತಿ, ನಮ್ಮಲ್ಲಿ ಗೌರವಯುತವಾದ ವೃತ್ತಿಯನ್ನು ಮಾಡುತ್ತಿದ್ದಾಳೆ. ಆದ್ದರಿಂದ ಇವಳನ್ನು ಸಲಹುತ್ತಿದ್ದೇನೆ. ಇವಳ ಗಂಡಂದಿರು ಮಹಾಬಲಶಾಲಿಗಳು. ನಿನಗೆ ಅವಳು ದೊರಕುವವಳಲ್ಲ. ಸಾಕಿನ್ನು, ನಿನ್ನ ಬಿಡಾರಕ್ಕೆ ಹೋಗು. ದುಷ್ಟ ಆಲೋಚನೆಗಳನ್ನು ಮಾಡುತ್ತಾ ಮಾತನಾಡಬೇಡ ಎಂದು ಅವನ ಮನೆಗೆ ತನ್ನ ತಮ್ಮನನ್ನು ಬೀಳ್ಕೊಂಡಳು. ಇಲ್ಲಿ ಸುದೇಶ್ನೆಯು ದ್ರೌಪದಿಯ ಕೆಲಸವನ್ನು ಮಾನ್ಯವೃತ್ತಿ ಎಂದು ಗೌರವಯುತವಾಗಿಯೇ ಪರಿಗಣಿಸುತ್ತಾ ಅವಳನ್ನು ಯಾರಿಗೂ ದೊರಕಬಾರದ ಮಾನಿನಿ ಎಂದೇ ಭಾವಿಸಿದ್ದಾಳೆ. ಆದರೂ ತಮ್ಮನೆನ್ನುವ ಮೋಹವೋ ಅಥವಾ ಇಡೀ ರಾಜ್ಯವನ್ನೇ ಆಕ್ರಮಿಸಿರುವ ವೀರನೆನ್ನುವ ಭಯವೋ ಮತ್ತು ಎಷ್ಟೇ ಒಳ್ಳೆಯ ಮಾತುಗಳಿಂದ ಹೇಳಿದರೂ ಕೇಳದ ತಮ್ಮನ ಹಠವೋ ಸುದೇಶ್ನೆ ತಮ್ಮನ ತಾಳಕ್ಕೆ ಕುಣಿಯಲೇಬೇಕಾಗುತ್ತದೆ. ಆಲಿ ನೀರೇರಿದವು ತಮ್ಮನ ಮೇಲೆ ತಳಿತುದು ಮೋಹ ಕಾಲನ ಪಾಳೆಯಕ್ಕೆ ಕೈಗೊಟ್ಟಳಂಗನೆ. ದೀನನಾಗಿ ಬೇಡುತ್ತಿರುವ ತಮ್ಮನನ್ನು ಕಂಡು ಅವಳ ಕಣ್ಣಿನ ಕರಿಗುಡ್ಡೆಗಳಲ್ಲಿ ನೀರು ಏರಿದುವಂತೆ ಮೋಹ ಉಕ್ಕಿ ಹರಿಯಿತಂತೆ. ಸಾವಿನ ಮನೆಗೆ ತಮ್ಮನನ್ನು ಕೊಟ್ಟೇ ಬಿಟ್ಟಳಂತೆ. ಕುಮಾರವ್ಯಾಸನ ದ್ರೌಪದಿಯೂ ಇಲ್ಲಿ ಧೀರತನವನ್ನೇ ಮೆರೆಯುತ್ತಾಳೆ. ಕೀಚಕ ಅವಳನ್ನು ಹಿಡಿದಾಗ ಅವನ ಕೈಯನ್ನು ತಿರುಚಿ ಹಾಕಿದಳಂತೆ. ಅವನನ್ನು ಬಟ್ಟಲಂತಹ ಧರೆಯಲ್ಲಿ ಈಡಾಡಿ ತಳ್ಳಿದಳಂತೆ. ಮುಖವನ್ನು ತಿರುಗಿಸಿ ಬಾಗಿಲನ್ನು ದಾಟಿ ರಭಸದಲ್ಲಿ ರಾಜಸಭೆಗೆ ಓಡೋಡಿ ಬಂದಳಂತೆ. ಮುಂದಿನ ಅವಳ ಸ್ಥಿತಿ ಇಲ್ಲಿ ಇನ್ನೂ ದಾರುಣ. ಒಡನೆ ಬೆಂಬತ್ತಿದನು ತುರುಬನು ಹಿಡಿದು ತೊತ್ತಿನ ಮಗಳೇ ಹಾಯ್ದರೆ ಬಿಡುವೆನೆ ಫಡ ಎನುತ ಹೊಯ್ದನು ಕಾಲಲೊಡೆ ಮೆಟ್ಟಿ. ಕಡೆದು ರಕುತವ ಕಾರಿ ಹುಡಿಯಲಿ ಮುಡಿ ಹೊರಳಿ ಬಿರುಗಾಳಿಯಲಿ ಸೈಗೆಡೆದ ಕದಳಿಯ ಕಂಬದಂತಿರೆ ಕಾಂತೆಯೊರಳಿದಳು. ತಕ್ಷಣವೇ ಅವಳನ್ನು ಬೆನ್ನಟ್ಟಿದನು. ತುರುಬನ್ನು ಹಿಡಿದು ಜಗ್ಗುತ್ತಾ, ತೊತ್ತಿನ ಮಗಳೇ, ತಳ್ಳಿದರೆ ಬಿಟ್ಟು ಬಿಡುತ್ತೇನೆಯೇ ಎನ್ನುತ್ತಾ ಕೆಳಗೆ ಬೀಳಿಸಿ ಕಾಲಿನಲ್ಲಿ ಮೆಟ್ಟಿ ಹಿಡಿದು ಒದ್ದನು.
ರಕ್ತವನ್ನು ಕಾರಿಕೊಳ್ಳುತ್ತಾ ಮಣ್ಣಿನಲ್ಲಿ ಹೊರಳಾಡುತ್ತಿದ್ದಾಳೆ ದ್ರೌಪದಿ. ಬಿರುಗಾಳಿಗೆ ಬಾಳೆಯ ಕಂಬವು ಉರುಳಿದಂತೆ ಉರುಳಿ ಬಿದ್ದಿದ್ದಾಳೆ. ಮುಂದಿನ ಪ್ರಸಂಗವೆಲ್ಲ ವ್ಯಾಸರ ವರ್ಣನೆಯಂತೆಯೇ ಇದ್ದರೂ ಕುಮಾರವ್ಯಾಸ ಇಲ್ಲೊಂದು ಸಣ್ಣ ಸ್ವಾತಂತ್ರ್ಯವನ್ನು ವಹಿಸುತ್ತಾ ದ್ರೌಪದಿಯ ಕಡೆಯಿಂದ ಈ ಮಾತುಗಳನ್ನು ಹೇಳಿಸುತ್ತಾನೆ. ಎಲವೋ ದೇಶಿಗ ಕಂಕಭಟ್ಟನೆ ಹಲವು ಧರ್ಮವ ಬಲ್ಲೆ ಗಡ ನೃಪ ತಿಲಕಗರುಹುದೇನು ಸನ್ಯಾಸಿಗಳಿಗುಚಿತವಿದು ತಿಳಿಯೆ ದೇಶಿಗರಿಂಗೆ ದೇಶಿಗರೊಲವು ಸಮನಿಸಬೇಕು ಸಭೆಯಲಿ ಬಲವಿಹೀನರಿಗಾಪ್ತರಿಲ್ಲೆಂದ ಬಲೆಯೊರಲಿದಳು. ಎಲವೋ ಜನಸಾಮಾನ್ಯನಾದ ಕಂಕಭಟ್ಟನೆ, ನೀನು ಹಲವು ಧರ್ಮಗಳ ಬಲ್ಲೆಯಂತೆ. ಈ ಮಹಾರಾಜನಿಗೆ ಅದನ್ನು ಹೇಳಬಾರದೇನು? ಹೀಗೆ ಸುಮ್ಮನೆ ಇರುವುದು ಸನ್ಯಾಸಿಗಳ ಧರ್ಮ. ಸಾಮಾನ್ಯರ ಕಷ್ಟಕ್ಕೆ ಸಾಮಾನ್ಯರೇ ಸಹಾಯ ಮಾಡಬೇಕಷ್ಟೆ. ಈ ರಾಜಸಭೆಯಲ್ಲಿ ಬಲಹೀನರಿಗೆ ಯಾರೂ ಆಪ್ತರಿಲ್ಲವಲ್ಲ ಎಂದು ದ್ರೌಪದಿ ಅಳುತ್ತಾಳೆ. ಭೀಮ ಕೋಪದಿಂದ ಕುದಿಯುತ್ತಿದ್ದಾನೆ. ಆಗಲೇ ವಿರಾಟನನ್ನೇ ಮುಗಿಸಿಬಿಡುವಂತೆ ದುರುದುರು ನೋಡುತ್ತಾನೆ. ವ್ಯಾಸರಲ್ಲಿಲ್ಲದ ಒಂದು ವಿನಯವನ್ನು ಧರ್ಮರಾಯನ ಬಾಯಲ್ಲಿ ಹೇಳಿಸುತ್ತಾನೆ ಕುಮಾರವ್ಯಾಸ. ಈ ತರುವ ಮುರಿಯದಿರು ಸುಜನ ವ್ರಾತಕ ಆಶ್ರಯ ಊರ ಹೊರಗೆ ಮಹಾತಿಶಯ ತರುವುಂಟು ನಿನ್ನಯ ಬಾಣಸಿಗನ ಮನೆಗೆ. ಈ ಮರವನ್ನು ಮುರಿಯಬೇಡ, ಇದು ಹಲವಾರು ಒಳ್ಳೆಯ ಜನರಿಗೆ ಆಶ್ರಯವನ್ನು ಕೊಟ್ಟಿದೆ. ನಿನ್ನ ಅಡುಗೆ ಮನೆಗೆ ಸೌದೆ ಬೇಕಾದರೆ ಊರ ಹೊರಗೆ ಬೇಕಾದಷ್ಟು ಮಹಾವೃಕ್ಷಗಳಿವೆ. ಹತ್ತಿರ ವರ್ಷದ ಕಾಲ ಆಶ್ರಯವನ್ನು ಕೊಟ್ಟ ರಾಜನನ್ನು ಸಾಯಿಸುವುದು ಧರ್ಮರಾಜನ ಧರ್ಮವಲ್ಲ. ಒಪ್ಪತ್ತು ಊಟವಿಕ್ಕಿದವರನ್ನು ಮುಪ್ಪಿನ ತನಕ ನೆನೆ ಎನ್ನುವ ಭಾವ ಧರ್ಮರಾಜನದು. ಆದರೆ ಊರ ಹೊರಗೆ ಕೀಚಕನನ್ನು ಕೊಲ್ಲಬಹುದಾದ ಸೂಚನೆಯನ್ನು ಕೊಡುತ್ತಿದ್ದಾನೆ. ಇಲ್ಲಿಯೂ ಸೈರಂಧ್ರಿ ನಡೆ ನಿನ್ನಾಶ್ರಯಕ್ಕೆ ಎಂದು ದ್ರೌಪದಿಯನ್ನು ಒಳಗೆ ಕಳುಹಿಸುವ ಧರ್ಮರಾಯನಾಗಲಿ, ಬರೀ ಹಲ್ಲು ಮುಡಿ ಕಚ್ಚಿ ಕೋಪ ನುಂಗುವ ಭೀಮನಾಗಲಿ, ಅವಳು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ಗಂಧರ್ವ ಪತಿಗಳಾಗಲೇ ಇಲ್ಲ.